ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಇವನಿದಿ ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪಿಕ್ ಮಾಡಿಕೊಂಡು ನಾನು ನಿಮಗೆ ಏನಾನ ಅಪ್ಡೇಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದರೆ, ಅದಕ್ಕೋಸ್ಕರನೇ ಕಮೆಂಟ್ಸ್ ಎಲ್ಲನೂ ಕೂಡ ಪಿಕ್ ಮಾಡ್ಕೊತಿದ್ದೀನಿ ಈ ಒಂದು ವಿಡಿಯೋನಲ್ಲಿ. ಮತ್ತು ಅಮೌಂಟ್ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ತುಂಬ ಜನ ಕೇಳಿರುವಂಥದ್ದು, ಬ್ರೋ ಏನು ಅಪ್ರೂವ್ಡ್ ಸೆಲ್ಫ್ ಡಿಕ್ಲರೇಷನ್ ನಾಟ್ ಆಧಾರ್ ಅಪ್ಡೇಟಿಂಗ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದನ್ನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೆ ನಾನು. ಸೊ ಇನ್ನೊಂದು 2 ದಿನ ಇದೆ. ಪ್ರತಿಯೊಬ್ಬರು ಕೂಡ ಒಂದ್ಸತಿ ಯುವನಿಧಿ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳಿ ಅವರನ್ನ ಸೊಲ್ಯೂಷನ್ ಕೊಡ್ತಾರೆ. ಇಲ್ಲಾಂದರೆ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಸೊಲ್ಯೂಷನ್ ತೊಗೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಅಲ್ಲಿ ಏನು ಎಕ್ಸಾಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಮೆಂಟ್ಸ್ ಓದಿ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿನೇ ಸೊ ತುಂಬ ಜನ ಬಂದ್ಬಿಟ್ಟು, ಬ್ರೋ ನನ್ನ ನಂಬರ್ ನಾಟ್ ರಿಜಿಸ್ಟರ್ ಅಂತ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು. ಎಲ್ಲಿ ತೋರಿಸಿದೆ? ನೀವು ಕೌಶಲ್ಯ ಕರ್ನಾಟಕದಲ್ಲ ಅಥವಾ ನನ್ನ ಯುವನಿಧಿನೆಲ್ಲ ತೋರಿಸಿದೆ? ಅದನ್ನ ಕಮೆಂಟ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಬ್ರೋ ಜಾನ್ವರಿ ಫೆಬ್ರವರಿ ಮಾರ್ಚ್ ಅಮೌಂಟ್ ಬಂದಿದೆ, ಏಪ್ರಿಲ್ ಮೇ ಜೂನ್ ಜುಲೈ ಎವ್ರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ, ಇನ್ನೂ ಅಮೌಂಟ್ ಬಂದಿಲ್ಲ, ಬರುತ್ತೆ ಅಲ್ವಾ ಅಂತ ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಕೂಡ ಬರುತ್ತೆ. ಸೊ ಅಪ್ಲಿಕೇಶನ್ ಸ್ಟೇಟಸ್ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪ ಅಂದರೆ, ಜಾನ್ವರಿ ಫೆಬ್ರವರಿ ಮಾರ್ಚಿಂದ ಬಂದಿದೆ ಅಂದಮೇಲೆ ಏಪ್ರಿಲ್ ಮೇ ಜೂನ್ ಜುಲೈ ತನಕ ಹಾಕ್ಬಿಟ್ರಿ ಇವರು. ಸೊ ಜುಲೈ ಅಲ್ಲ, ಜೂನ್ ಅಲ್ಲ, ಮೇ ತನಕನೂ ಕೂಡ ನಿಮ್ಗೆ ಇಲ್ಲಿ ಇನ್ನೊಂದು 2 ತಿಂಗಳು ಅಮೌಂಟ್ ಬರಬೇಕು. ಸೊ ಅಮೌಂಟು ಕೂಡ ಬರುತ್ತೆ, ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಈ ಮಂತು ನಿಮಗೆ ಒಂದು ಮಂತಿಂದನ ಬರಬಹುದು, ನೋಡೋಣಂತೆ. ಬ್ರೋ ಏಪ್ರಿಲ್ ಆ್ಯಂಡ್ ಮೇ ಮಂತ್ ನಾಟ್ ರಿಸೀವ್ಡ್ ಅಂತ ಹೇಳಿದ್ದಾರೆ, ಅಂದರೆ ಒಟ್ಟು 6,000 ರೂಪಾಯಿ. ಸೊ ನಾರ್ಮಲ್ ಆಗಿ 9,000 ಪ್ಲಸ್ 3,000 ರಿಸೀವ್ ಆಗಿರುವಂಥದ್ದು ನಿಮಗೆ ಬರೀ 6,000 ರಿಸೀವ್ ಆಗಿದೆ ಅಂತ ಹೇಳೋದಾದ್ರೆ ಇನ್ನೂ 6,000 ನಿಮಗೆ ರಿಸೀವ್ ಆಗುತ್ತೆ, ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಬ್ರೋ ಐ ಅಪ್ಲೈಡ್ ಫಾರ್ ದಿಸ್ ನವಂಬರ್ ಬಟ್ ಸ್ಟಿಲ್ ಇಟ್ಸ್ ಶೋಯಿಂಗ್ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPU ಆಫೀಸ್, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPI ಆಫೀಸ್ ಅಂತ ತೋರಿಸಿದೆ ಅಂತ ಹೇಳಿ. ಸೊ ನೀವು ಖಂಡಿತವಾಗ್ಲೂ ಕೂಡ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಭಾರ್ಗವ್ ಪ್ರಧಾನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಇದೆ, ಅಲ್ಲಿಗೆ ಬಂದು ಮೆಸೇಜ್ ಮಾಡಿ ಈ ಅಪ್ಲಿಕೇಶನ್ ಸ್ಟೇಟಸ್ನ ಒಂದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಯುವನಿಧಿ ಹೆಲ್ಪ್ ಲೈನ್ ನಂಬರ್ ತುಂಬ ಜನ ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲಿ 2 ಹೆಲ್ಪ್ ಲೈನ್ ನಂಬರ್ ಕೊಡ್ತಿದ್ದೀನಿ. ಮೊದಲನೇದಾಗಿ 1800-599-7154, ಇದು ಒಂದು ನಿಮಗಿಲ್ಲಿ ಏನು ಯುವನಿಧಿನ ಒಂದು ಹೆಲ್ಪ್ ಲೈನ್ ನಂಬರು. ಎರಡನೇದಾಗಿ 1800-599-918, ಇದು 2ನೇ ಒಂದು ಯುವನಿಧಿ. ನಾನು ರೆಗ್ಯುಲರ್ ಆಗಿ ಮಾಡೋದು 1800-599-7154, ಇದಕ್ಕೆ ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ. ನೀವು ಕೂಡ ಇದಕ್ಕೆ ಮಾಡ್ಬೋದು. ಒಂದು 5-6 ಸತಿ ಆದಮೇಲೆ ಮತ್ತೆ ಟ್ರೈ ಮಾಡ್ತಿರ್ಬೇಕಷ್ಟೇ, ಖಂಡಿತವಾಗ್ಲೂ ಕೂಡ ನಿಮಗೆ ರಿಪ್ಲೈ ಮಾಡ್ತಾರೆ, ಓಕೆನಾ? ಸೊ ಇವಾಗೇನು ಇದು ಬಿಟ್ಟರೆ ಸೇಮ್ ಅದೇನೇ ನೋಡ್ಬೋದು, ಇಲ್ಲಿ ಸೇಮ್ ಕಮೆಂಟ್ಸ್ಗಳೇ ಬಂದಿದೆ. ಲಾಸ್ಟ್ ವಿಡಿಯೋಗೆ ಸೇಮ್ ಅದೇ ಕಮೆಂಟ್ಸ್ಗಳೇ ಬಂದಿದೆ. ಯುವನಿಧಿ ಹೆಲ್ಪ್ ಲೈನ್ ನಂಬರು. ಮತ್ತು 2 ಇಯರ್ಸ್ ಆದರೆ ಅಮೌಂಟ್ ಬರಲ್ವಾ? ಇಲ್ಲ ಬ್ರೋ, ಬರಲ್ಲ. 2 ಇಯರ್ಸ್ ಆದರೆ ಕಸ್ಟಮರ್ ಕೇರ್ ನಂಬರ್ ಪ್ಲೀಸ್ ಅಂತ ಹೇಳಿದರೆ ನಾನು ಇವಾಗ ಹೇಳಿದ್ದೀನಿ. ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ ಸರ್ ಜೂನ್ ಮಂತಿಂದು ಅಂತ ಹೇಳಿದ್ದಾರೆ. ಸೊ ಸೂಪರ್, ಜೂನ್ ಮಂತಿಂದ ಕೊಟ್ಟಿದ್ದೀರಾ ಅಂತ ಹೇಳೋದಾದರೆ ನಿಮ್ಗೆ ಇಲ್ಲಿ ಬರುತ್ತೆ ನೆಕ್ಸ್ಟ್ ಮಂತ್, ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಓಕೆನಾ? ಸೊ ನಾನು ನಿಮಗೆ ಎಲ್ಲ ಹೇಳಿದ್ದೀನಿ. ಮತ್ತು ಸೇಮ್ ಅದೇ, ಇದು ಬಿಟ್ಟು ಕಮೆಂಟ್ಸ್ ಮಾಡಿ ನಾನು ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ, ಓಕೆನಾ? ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಒಂದೇ ಮಾತರಂ.